ಸಿಎಂ ಸ್ಥಾನವನ್ನು ಬಿಡೋದಕ್ಕೆ ಸಿದ್ದರಾಮಯ್ಯನವರು ಈಗಾಗಲೇ ಒಪ್ಪಿಕೊಂಡಿದ್ರು ಕೂಡ ಸಿದ್ದರಾಮಯ್ಯನವರ ಟೀಮ್ ಷರತ್ತುಗಳನ್ನು ಹಾಕಿದೆ ಅಂತೇಳಿ ಸಿದ್ದರಾಮಯ್ಯನವರ ಟೀಮ್ಗೆ ಇನ್ನೂ ಕೂಡ ಯಾಕಂದರೆ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿನೇ ಅವರು ವಿಶ್ವಾಸವನ್ನು ಇಟ್ಟುಕೊಂಡಿರುವಂಥದ್ದು ಮತ್ತು ತನ್ನ ತಂಡದ ಸದಸ್ಯರುಗಳನ್ನು ತನ್ನ ಬೆಂಬಲಿಗರ ಹಿತವನ್ನು ಕಾಪಾಡಬೇಕಾಗಿರುವಂಥದ್ದು ಸಿದ್ದರಾಮಯ್ಯನವರ ಜವಾಬ್ದಾರಿಯೂ ಕೂಡ ಆಗುತ್ತೆ. ಆದರೆ ಸಿದ್ದರಾಮಯ್ಯನವರು ಕೂಡ ತನ್ನ ಜವಾಬ್ದಾರಿ ನಿಭಾಯಿಸುವ ಸಂದರ್ಭದಲ್ಲಿ ಕೇವಲ ಅಪ್ಪನಾಗಿ ಮಾತ್ರ ಹೆಚ್ಚು ಯೋಚನೆ ಮಾಡ್ತಿದ್ದಾರೇನೋ ಅನ್ನುವ ಅನುಮಾನವೂ ಕೂಡ ಬರ್ತಾ ಇದೆ. ಯಾಕಂದರೆ ಯತೀಂದ್ರ ಸಿದ್ದರಾಮಯ್ಯನವರಿಗೆ DCM ಪ್ಲಸ್ ಪ್ರಮುಖ ಖಾತೆಯನ್ನು ಕೊಡಿಸುವಂತಹ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಹಾಗೆಯೇ KPCC ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರನ್ನು ತರಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯನವರ ಬಹುಕಾಲದ ಯೋಚನೆ ಆಗಿತ್ತು ಮತ್ತು ಬಹುತೇಕ ಒಂದೂವರೆ ವರ್ಷದಿಂದಲೂ ಕೂಡ ಸಿದ್ದರಾಮಯ್ಯನವರ ಆಪ್ತ ಬಣ ಈ ನಿರೀಕ್ಷೆಯನ್ನು ಇಟ್ಕೊಂಡೇ ಇತ್ತು. ಆದರೆ ಶಿವಕುಮಾರ್ ಅವರು ನನಗೊಂದು ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಥವಾ ನಾನು KPCCಯಲ್ಲೇ ಮುಂದುವರಿಬೇಕು ಅನ್ನುವಂತಹ ರೀತಿಯಲ್ಲೇ ಅವರು ಮುಂದುವರಿಸ್ಕೊಂಡು ಬಂದಿದ್ದರು. ತಮ್ಮ ರಾಜಕೀಯ ದಾಳವನ್ನು ಬಹಳ ಯಶಸ್ವಿಯಾಗಿ ಉರುಳಿಸ್ಕೊಂಡು ಬಂದಂಥವರು DK ಶಿವಕುಮಾರ್. ರಾಜಕೀಯದ ಬಿರುಗಾಳಿ ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಬಿರುಗಾಳಿಯನ್ನು ಬೀಸ್ತಾ ಇದೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಆಪ್ತರು ಒಂದಿಷ್ಟು ಷರತ್ತುಗಳನ್ನು ಹಾಕಲೇಬೇಕಾದಂಥ ಅನಿವಾರ್ಯತೆಯ ಬಗ್ಗೆಯೂ ಕೂಡ ಸಿದ್ದರಾಮಯ್ಯನವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ನೀವು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದೋದು ಹೌದು ಅಂತೇಳಿ ಆದರೆ ಮುಂದಿನ CM ಹಾಗೂ ಅವರ ಕ್ಯಾಬಿನೆಟ್ನಲ್ಲಿ ನಮಗೆ ಮತ್ತು ನಿಮ್ಮ ಬೆಂಬಲಿಗರಿಗೆ ಅವಕಾಶಗಳು ಸಿಗಬೇಕು. ಅದರಲ್ಲಿ ಮೊದಲನೇದಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ KPCC ಅಧ್ಯಕ್ಷ ಸ್ಥಾನ ಸಿಗಬೇಕು. ಆವಾಗ ಒಂದು ಈಕ್ವಲ್ ಅನ್ನುವಂತಹ ಸ್ಟೇಟಸ್ ಮತ್ತೆ ಮುಂದುವರಿಯುತ್ತೆ ಅಂತೇಳಿ ಹೇಗೆ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಮಾಡಿ ಶಿವಕುಮಾರ್ ಅವರನ್ನ KPCC ಅಧ್ಯಕ್ಷರನ್ನಾಗಿ ಇಟ್ಟುಕೊಂಡೇ ಉಪಮುಖ್ಯಮಂತ್ರಿ ಮಾಡಿದ್ರಲ್ಲ, ಅದೊಂದು ರೀತಿಯಾದಂತಹ ಅಧಿಕಾರದ ಹಂಚಿಕೆಯ ಈಕ್ವಲ್ ಪೊಸಿಷನಿಂಗ್ ರೀತಿಯಲ್ಲೇ ಇತ್ತು. ಈಗ ಅದನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಸಿದ್ದರಾಮಯ್ಯನವರ ಬಣ ಕೂಡ ಯೋಚನೆಯನ್ನು ಮಾಡ್ತಾ ಇದೆ. ಇಲ್ಲಿ ಶಿವಕುಮಾರ್ ಅವ್ರಿಗೂ ಕೂಡ ಇದೇನು ಹೂವಿನ ಹಾಸು ಮೇಲಿನ ನಡಿಗೆ ಆಗಿರೋದಿಲ್ಲ. ಶಿವಕುಮಾರ್ ಅವರ ಪಾಲಿಗೂ ಕೂಡ ಬಹಳ ಚಾಲೆಂಜ್ಗಳು ಇದ್ದೇ ಇದ್ದಾವೆ. DK ಶಿವಕುಮಾರ್ ಅವರ ಪಾಲಿಗೆ ಶುಭ ಶುಕ್ರವಾರ ಶುರುವಾಗಬಹುದು. ಶುಕ್ರವಾರ CLP ನಾಯಕರಾಗಿ ಅವರು ಆಯ್ಕೆ ಆಗಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಹಾಗೆಯೇ ಭಾನುವಾರ ಅಥವಾ ಮುಂದಿನ ವಾರದಲ್ಲಿ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಬಹುದು. ಶುಭ ಕಾಲ, ಶುಭ ಯೋಗ ಇವೆಲ್ಲವನ್ನು ಕೂಡ ಶಿವಕುಮಾರ್ ಅವರು ಬಹಳ ನೋಡ್ತಾ ಇರ್ತಾರೆ. ಹೀಗಾಗಿ ಅವರು ಮುಂದಿನ ವಾರದಲ್ಲಿ ಮುಖ್ಯಮಂತ್ರಿಯಾಗಿ ಕೂಡ ಪ್ರಮಾಣ ವಚನ ಸ್ವೀಕರಿಸಬಹುದು. ಆದರೆ ಅವರ ಮುಂದೆ ಹಲವಾರು ಸವಾಲುಗಳು ಕೂಡ ಇದ್ದೇ ಇರುವಂಥದ್ದು. CM ಸ್ಥಾನಕ್ಕೆ ಏರುವಂತಹ ಹುಮ್ಮಸ್ಸಿನಲ್ಲಿ ಶಿವಕುಮಾರ್ ಅವರು ಇದ್ದಾರೆ. ಹಾಗೆಯೇ ಶಿವಕುಮಾರ್ ಅವರಿಗೆ ಈಗ ಎಲ್ಲರನ್ನೂ ಕೂಡ ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕಾಗಿರುವಂಥದ್ದು. KPCC ಅಧ್ಯಕ್ಷರಾಗಿ ಜೊತೆಯಲ್ಲಿ ಕರ್ಕೊಂಡು ಹೋದಾಗ ಪಕ್ಷನಿಷ್ಠೆ, ಪಕ್ಷಬದ್ಧತೆ ಈ ವಿಚಾರಗಳು ಸಾಕಾಗುತ್ತೆ. ಆದರೆ ಅಧಿಕಾರದಲ್ಲಿ ಎಲ್ಲರನ್ನು ಜೊತೆ ತೆಗೆದುಕೊಂಡು ಹೋದಾಗ ಪ್ರತಿಯೊಂದು ಅಂಶವೂ ಕೂಡ ಮುಖ್ಯ ಆಗುತ್ತೆ. ಯಾಕಂದರೆ ಸರ್ಕಾರ ತೆಗೆದುಕೊಳ್ಳುವಂತಹ ತೀರ್ಮಾನಗಳು, ಸರ್ಕಾರದ ತೀರ್ಮಾನಗಳಿಂದ ಆಗುವಂತಹ ಪರಿಣಾಮಗಳು, ಅಲ್ಲಿ ಸಚಿವರುಗಳ ಹಿತ, ಶಾಸಕರ ಹಿತ, ಶಾಸಕರಿಗೆ ಸ್ಪಂದನೆ, ಸಚಿವರುಗಳಿಗೆ ಸ್ಪಂದನೆ, ಹಣಕಾಸಿನ ಬಿಡುಗಡೆ, ಈ ರೀತಿಯಾದ ಅನೇಕ ವಿಚಾರಗಳು ಒಬ್ಬ ಮುಖ್ಯಮಂತ್ರಿಯ ಸುತ್ತಲೂ ಕೂಡ ಮೇಳೈಸ್ತವೆ. ಹೀಗಾಗಿಯೇ ಈಗ ಸಿದ್ದರಾಮಯ್ಯನವರು ಅಧಿಕಾರವನ್ನು ಬಿಟ್ಟು ಕೊಡುವಾಗ ಸಿದ್ದರಾಮಯ್ಯನವರ ಆಡಳಿತದ ಅವಧಿಯಲ್ಲಿ ಮೊದಲ 5 ವರ್ಷದ ಆಡಳಿತದ ಅವಧಿಯಲ್ಲಿ ನಾವು ನೋಡಿದ ರೀತಿಯಲ್ಲಿ ಸಿದ್ದರಾಮಯ್ಯನವರು ತಮ್ಮ ಶಾಸಕರ ವಿಚಾರದಲ್ಲಿ ಬಹಳ ಆಪ್ತವಾಗಿ ನಡ್ಕೊಂಡಿದ್ದಾರೆ. ತಮ್ಮ ಶಾಸಕರುಗಳ ವಿಚಾರದಲ್ಲಿ ಒಂದು ಸಚಿವರುಗಳ ಖಾತೆಗಳ ಮೇಲೆ ಹೆಚ್ಚು ಮೂಗು ತೂರಿಸೋದ್ರ ಕಡೆಗೆ ಮುಂದಾಗಲಿಲ್ಲ ಅನ್ನುವಂಥದ್ದು ಸಿದ್ದರಾಮಯ್ಯನವ್ರಿಗಿದ್ದಂಥ ಭಾಳ ದೊಡ್ಡ ಹೆಗ್ಗಳಿಕೆ. ಹಾಗೆಯೇ ಸಿದ್ದರಾಮಯ್ಯನವ್ರಿಗೇನೆಂದರೆ ಶಾಸಕರ ವಿಚಾರಗಳಲ್ಲೂ ಕೂಡ ಶಾಸಕರು ಬಂದು ಕೇಳಿದಾಗ 15 ಕೋಟಿ ರೂಪಾಯಿ ಅನುದಾನ ಕೇಳಿದಾಗ ಕನಿಷ್ಠ ಒಂದು 3-4 ಕೋಟಿ ಆದರೂ ಕೊಟ್ಟು ಕಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಅವರನ್ನು ಸಮಾಧಾನಿಸಿಕೊಂಡು ಕಳಿಸ್ತಾ ಇದ್ರು. ಇದು ಶಾಸಕರಿಗೆ ಸಿದ್ದರಾಮಯ್ಯನವರ ಮೇಲಿದ್ದಂತಹ ವಿಶ್ವಾಸ. ಈಗ ಶಿವಕುಮಾರ್ ಅವರು ಕೂಡ ಯಾವ ದಾರಿಯಲ್ಲಿ ಹೋಗ್ತಾರೆ, ಯಾವ ಧಾಟಿಯಲ್ಲಿ ಹೋಗ್ತಾರೆ ಅನ್ನೋಂಥದ್ದು ಮುಖ್ಯ ಆಗುತ್ತೆ. ಅರುಣ್ ಅವರೇ, ನಿಮ್ಮ ಜೊತೆ ಅವಾಗ ಮಾತಾಡ್ತಾ ಇದೆ, ತಾವು ಹೇಳ್ತಾ ಇದ್ರಿ ಇದು ಸಿದ್ದರಾಮಯ್ಯನವರಿಗೆ ಶಾಕಿಂಗ್ ಆಗಿರಲಾರದು. ಯಾಕಂದರೆ ಅವರು ಕೂಡ ನಿರೀಕ್ಷೆಯನ್ನು ಮಾಡಿದ್ದಿರ್ತಾರೆ ರಾಜೀನಾಮೆಯ ಪ್ರಸಂಗ ಒದಗಬಹುದು ಅಂತೇಳಿ. ಆದರೆ ಭಾಳ ಸ್ಮೂತಾಗಿ ಈ ರೀತಿಯಾದಂತಹ ನಿರ್ಧಾರಗಳಿಗೆ ಒಪ್ಪಿಕೊಳ್ಬೇಕು ಅಂದರೆ ಈಗ ಅನೇಕ ನಾಯಕರುಗಳನ್ನು ನೋಡಿದ್ವಿ. ಕಾಂಗ್ರೆಸ್ನ ನಾಯಕರುಗಳನ್ನು ನೋಡಿದ್ವಿ. ಲೈಕ್ ಕ್ಯಾಪ್ಟನ್ ಅಮರೀಂದರ್ ಸಿಂಗ್ ಅಂತವ್ರನ್ನು ಕೂಡ ನಾವು ನೋಡಿದ್ವಿ. ಹೆಂಗೆ ಅವರು ಪಕ್ಷದ ನಿರ್ಧಾರಗಳ ವಿಚಾರಗಳು ಬಂದಾಗ ಯಾವ ರೀತಿಯಾಗಿ ಅದನ್ನು ಪ್ರತಿಭಟಿಸಿದ್ರು ಅಂತ. ಆದರೆ ಸಿದ್ದರಾಮಯ್ಯನವರನ್ನು ನೋಡಿದಾಗ, ಸಿದ್ದರಾಮಯ್ಯನವರ ಸ್ವಭಾವವನ್ನು ನೋಡಿದಾಗ ಇಲ್ಲ ಅವರು ಅಷ್ಟು ಸುಲಭದಲ್ಲಿ ಯಾವುದನ್ನು ಕೂಡ ಒಪ್ಕೊಳ್ಳುವಂಥರಲ್ಲ, ಅವರ ಒಂದು ನಾಯಕತ್ವದ ಬಗ್ಗೆನೇ ಅವರು ಮುಂದುವರಿಸ್ಕೊಂಡು ಹೋಗೋದ್ರ ಬಗ್ಗೆನೇ ಯೋಚನೆ ಮಾಡ್ಬೋದು ಅಂತೇಳಿ ಭಾಳ ಸುಲಭವಾಗಿ ಅವ್ರನ್ನ ಒಪ್ಪಿಸೋದಕ್ಕೆ ಹೇಗೆ ಸಾಧ್ಯ ಆಗಿರ್ಬೋದು ಹಾಗಾದ್ರೆ ಈ ಹಂತದಲ್ಲಿ ಅಂತ ನೋಡಿ. ಹರಿ, ನನಗೆ ಅನ್ಸುತ್ತೆ ಈಗ ನಾವು ಸ್ವಲ್ಪ ಹಿಸ್ಟ್ರಿ ತಗೊಂಡ್ರೆ 2013ರಲ್ಲಿ ಅವರನ್ನ ಮುಖ್ಯಮಂತ್ರಿ ಮಾಡಲಾಯ್ತು. ಅವರು ಬೇರೆ ಪಾರ್ಟಿಯಿಂದ ಬಂದು ಕಾಂಗ್ರೆಸ್ಗೆ ಜಾಯಿನ್ ಆಗಿ ಆಮೇಲೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆದವರು. ಆ ಮುಖ್ಯಮಂತ್ರಿ ಆಗೋದಕ್ಕೆ ಬಹುಶಃ ಅವರು ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ತುಂಬಾ ಅವಲಂಬಿತ ಆಗಿದ್ರು ಅಂತ ಅನ್ಸುತ್ತೆ.
ಆಗ್ಲೇನೆ ರಾಹುಲ್ ಗಾಂಧಿ ಬಹುಶಃ ಅವರಿಗೆ ಅಶ್ಯೂರೆನ್ಸ್ ಕೊಟ್ಟಿದ್ರು. ಆ ಅಶ್ಯೂರೆನ್ಸ್ ಪ್ರಕಾರ ಅವರು ನಡ್ಕೊಂಡ್ರು. ಅದಾದ್ಮೇಲೆ ಅವರನ್ನ ಆ, 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 ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿದ್ರು, ಮತ್ತೆ 2ನೇ ಬಾರಿಗೆ ಮುಖ್ಯಮಂತ್ರಿ ಮಾಡಿದ್ರು. ಸೊ ಇವೆಲ್ಲ ನೋಡಿದ್ರೆ ಅವರಿಗೆ ಹೈಕಮಾಂಡ್ ನಲ್ಲಿ ಒಂದು ವಿಶ್ವಾಸ ಇತ್ತು, ಅವ್ರ ಮೇಲೆ ಹೈಕಮಾಂಡ್ಗೂ ಕೂಡ ವಿಶ್ವಾಸ ಇತ್ತು. ಸೊ ಹೀಗಾಗಿ ಆ ವಿಶ್ವಾಸನ ಈಗ ಅವರು ವಾಪಸ್ ಕೊಡ್ಬೇಕಾಗಿದೆ. ಇದನ್ನ ನೋಡಿದ್ರೆ ಅವರು ಮತ್ತೆ ನಾನು ಹೇಳ್ದ ಹಾಗೆ 1 ವರ್ಷದಿಂದ, ಅದರಲ್ಲೂ 6 ತಿಂಗಳಿಂದ ಅವರು ಹೇಳ್ತಾನೆ ಬಂದಿದ್ದಾರೆ, ಹೈಕಮಾಂಡ್ ಏನ್ ಡಿಸೈಡ್ ಮಾಡುತ್ತೆ ಅದ್ರ ಪ್ರಕಾರ ನಾನು ನಡ್ಕೊಳ್ತೀನಿ ಅಂತ. ಸೊ ಇದು ಒಂದು, ಹರಿಪ್ರಸಾದ್.